ಪಾರ್ಥ, ಮಹಾಭಾರತದ ಪ್ರಶ್ನೆಗೆ ಕೇಳ್ತೀನಿ, ಅವಾಗ ಉತ್ತರ ಹೇಳ್ಬೇಕು, ಆಯ್ತಾ? ಕುರುವಂಶದ ಹಿರಿಯ ರಾಜ ಯಾರು? ಶಾಂತನು. ಕುರುವಂಶದ ರಾಜಧಾನಿ ಯಾವುದು? ಹಸ್ತಿನಾಪುರ. ಶಾಂತನು ಹೆಂಡತಿಯರು ಎಷ್ಟು ಜನ? 2. ಯಾರ್ಯಾರು? ಗಂಗೆ, ಸತ್ಯವತಿ. ಗಂಗೆಯ ಪುತ್ರ ಯಾರು? ಭೀಷ್ಮ. ಭೀಷ್ಮನ ಇನ್ನೊಂದು ಹೆಸರೇನು? ದೇವವ್ರತ. ಭೀಷ್ಮನ ಗುರುಗಳು ಯಾರು? ಭಗವಾನ್ ಪರಶುರಾಮ. ಭೀಷ್ಮನ ಪ್ರತಿಜ್ಞೆ ಏನಾಗಿತ್ತು? ನಾನು ಎಂದಿಗೂ ವಿವಾಹ ಆಗೋದಿಲ್ಲ. ನಾನು ಹಸ್ತಿನಾಪುರದ ಸೇವಕನಾಗಿ ಕೆಲಸ ಮಾಡುತ್ತೇನೆ. ಸತ್ಯವತಿಯ ಮಕ್ಕಳು ಯಾರ್ಯಾರು? ಚಿತ್ರವೀರ, ಚಿತ್ರಾಂಗದ. ಸತ್ಯವತಿಯ ತಪಸ್ವಿ ಪುತ್ರ ಯಾರು? ವೇದವ್ಯಾಸ. ವಿಚಿತ್ರವೀರ್ಯನ ಹೆಂಡತಿಯರು ಯಾರು? ಅಂಬಿಕೆ, ಅಂಬಾಲಿಕ. ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಯಾರಿಂದ ಪುತ್ರ ಪ್ರಾಪ್ತಿಯಾಯಿತು? ವೇದವ್ಯಾಸ. ದಾಸಿ ಪರಾಶ್ರಮಿಗೆ ಯಾರಿಂದ ಪುತ್ರ ಪ್ರಾಪ್ತಿಯಾಯಿತು? ತಪಸ್ವಿ ಪುತ್ರ. ಯಾರು ತಪಸ್ವಿ ಪುತ್ರ ಅಂದ್ರೆ? ಯಾರಪ್ಪ? ವೇದವ್ಯಾಸ. ಅಂಬಿಕೆಯ ಪುತ್ರನ ಹೆಸರೇನು? ಧೃತರಾಷ್ಟ್ರ. ಧೃತರಾಷ್ಟ್ರ ಹೇಗೆ ಹುಟ್ಟಿದ್ದ? ಹುಟ್ಟು ಕುಡಡನಾಗಿ. ಅಂಬಾಲಿಕೆಯ ಪುತ್ರನ ಹೆಸರೇನು? ಪಾಂಡು. ದಾಸಿ ಪರಾಶ್ರಮಿಯ ಪುತ್ರನ ಹೆಸರೇನು? ವಿದುರ. ಧೃತರಾಷ್ಟ್ರನ ಹೆಂಡತಿ ಯಾರು? ಗಾಂಧಾರಿ. ಧೃತರಾಷ್ಟ್ರನಿಗೆ ಎಷ್ಟು ಜನ ಮಕ್ಕಳು? ಮಮ್ಮಿ, ಗಾಂಧಾರಿ ಅಣ್ಣ. ಅದನ್ನ ಕೇಳ್ತೀನಿ ಆಮೇಲೆ. ಮಹೇಮ. ಆಯ್ತು. ಗಾಂಧಾರಿಯ ಅಣ್ಣ ಯಾರು? ಶಕುನಿ. ಶಕುನಿ ಯಾವ ದೇಶದ ರಾಜ? ಗಾಂಧಾರ ದೇಶದ. ಧೃತರಾಷ್ಟ್ರನಿಗೆ ಎಷ್ಟು ಜನ ಮಕ್ಕಳು? 101 ಜನ. ಧೃತರಾಷ್ಟ್ರನ ಹಿರಿಯ ಪುತ್ರನ ಹೆಸರೇನು? ದುರ್ಯೋಧನ. ಅವನ ತಮ್ಮನ ಹೆಸರೇನು? ದುಶ್ಯಾಸನ. ಪಾಂಡವಿನ ಹೆಂಡತಿಯರು ಯಾರ್ಯಾರು? ಕುಂತಿ, ಮಾದ್ರಿ.